ನೋಡಿ, ಲೋಕಸಭಾ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಲೆವೆಲೆ ರೋಡ್ನಲ್ಲಿ ಪರಿಶೀಲನೆ, ಕಾರ್ ಬೈಕನ್ನು ನಿಲ್ಲಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಇಂದಿನಿಂದಲೇ ಬೆಂಗಳೂರು ಪೊಲೀಸ್ನವರು ಅಲರ್ಟ್ ಆಗಿರುವಂಥದ್ದು. ಲೋಕಸಭಾ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು. ಇಂದಿನಿಂದಲೇ ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿ ಹೋಗ್ತಾ ಇರುವಂಥ ಎಲ್ಲ ಕಾರು ಬೈಕು ವಾಹನಗಳನ್ನು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಈಗಾಗಲೇ ಏನು ಡೇಟ್ ಕೂಡ ಅನೌನ್ಸ್ ಆಗಿರುವಂತದ್ದು. ಇವತ್ತಿನೇ ಕೂಡ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂತದ್ದು. ಅಂದ್ರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಚೆಕ್ ಪೋಸ್ಟ್ ಅನ್ನು ಹಾಕಲಾಗತ್ತೆ. ಕೆಲವೊಂದು ಕಡೆ ಅದಕ್ಕೆ ಆದಂತ ನಿಯಮಗಳು ಕೂಡ ಇರುತ್ತೆ. ಅಂದ್ರೆ ಇಂಥ ಸ್ಟೇಜ್ ಪ್ರೋಗ್ರಾಮ್ ಮಾಡೋ ರೀತಿಯಾಗಿಲ್ಲ, ಮತ್ತೆ ಜಾತಿ ಪರವಾಗಿ ಮಾತಾಡೋ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಕೂಡ ಈಗಾಗಲೇ ಆರ್ಡರ್ ಆಗಿರುವಂತದ್ದು. ಈಗ ನಾವು ಕೂಡ ಲ್ಯಾವ್ಲೆ ರೋಡ್ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಲ್ಯಾವ್ಲೆ ರೋಡ್ ಅಲ್ಲೂ ಕೂಡ ಈಗಾಗಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಹೋಗುವಂತ ಗಾಡಿಗಳನ್ನ ಇಲ್ಲೆಲ್ಲವೂ ಕೂಡ ಈಗಾಗಲೇ ಚೆಕ್ ಮಾಡ್ತಿದ್ದಾರೆ. ಇನ್ನು ನಾಳೆ ಎಷ್ಟೊತ್ತಿಗೆ ಇಲ್ಲೇ ಒಂದು ಚೆಕ್ ಪೋಸ್ಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಇವತ್ತೇ ಕೂಡ ಒಂದ್ ರೀತಿ ಡೇಟ್ ಅನೌನ್ಸ್ ಆಗಿರೋದ್ರಿಂದಾಗಿ ಇವತ್ತು ಆಗಿಲ್ಲ. ಸೊ ಹೀಗಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಈಗಾಗಲೇ ಅವರ ಕೆಲಸವನ್ನ ಈಗಾಗಲೇ ಸಾಕಷ್ಟು ಬೇಗನೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು ದೃಶ್ಯ ಸಹ ನೋಡ್ತಾ ಇರ್ಬೋದು. ಹೋಗುವಂತ ಬರುವಂತ ಗಾಡಿಗಳನ್ನ ಡಿಕ್ಕಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಅನುಮಾನಾಸ್ಪದ ಏನು ವಸ್ತುಗಳೇನಾದ್ರು ಸಿಗುತ್ತಾ, ಹಣ ಏನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಇನ್ನು ಬೈಕಲ್ಲಿ ಹೋಗುವಂಥವ್ರನ್ನು ಕೂಡ ಈಗಾಗಲೇ ಚೆಕ್ ಮಾಡಿ ಈಗಾಗಲೇ ಸಂಪೂರ್ಣವಾದಂತಹ ಒಂದು ರೀತಿ ಚೆಕ್ ಪೋಸ್ಟ್ ಅನ್ನ ನಾಳೆ ನಿರ್ಮಾಣ ಮಾಡ್ತಾರೆ. ಇವತ್ತು ಸಂಪೂರ್ಣವಾಗಿ ಚೆಕ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಪ್ರತಿಯೊಂದು ಕಡೆಯಲ್ಲೂ ಕೂಡ ಅಂದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಕಡೆಗಳಲ್ಲೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಇನ್ನು ಬೆಂಗಳೂರಿನ ಬಹುತೇಕ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ ಗಳು ಕೂಡ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ನಾಳೆ ಹೊತ್ತಿಗೆ ಬಹುತೇಕ ಎಲ್ಲಾ ಕಡೆಯಲ್ಲೂ ಕೂಡ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಅಲ್ಲಿ ಓಡಾಡುವಂತ ವೆಹಿಕಲ್ ಮತ್ತೆ ಅನುಮಾನಾಸ್ಪದವಾಗಿ ಸಿಗುವಂತ ವೆಹಿಕಲ್ ಗಳನ್ನ ಈಗಾಗಲೇ ಚೆಕ್ ಮಾಡುವಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೇ ಹಿರಿಯ ಅಧಿಕಾರಿಗಳಿಂದನೂ ಕೂಡ ಈಗಾಗಲೇ ನಿರ್ದೇಶನ ಕೂಡ ಬಂದಿರುವಂತದ್ದು. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಕೂಡ ಇನ್ನು ಏನು ಎಲೆಕ್ಷನ್ ಮುಗ್ದು ಇನ್ನು ರಿಸಲ್ಟ್ ಬರುವವರೆಗೂ ಕೂಡ ಈ ಒಂದು ಚೆಕಿಂಗ್ ಕೂಡ ಮುಂದುವರಿಸ್ತಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.